ದೇಶದಾದ್ಯಂತ ಔಷಧ ಮಳಿಗೆಗಳು ಬಂದ್ ಮಾಡೋದಕ್ಕೆ ಅಂತ ಹೇಳಿ ಕರೆ ಕೊಟ್ಟ ಬೆನ್ನಲ್ಲೇ ಇಡೀ ದೇಶದಾದ್ಯಂತ ಚಿತ್ರಣ ಹೇಗಿದೆ ಅನ್ನೋದರ ಡೀಟೇಲ್ ಜೊತೆಗೆ ರಾಜ್ಯಾದ್ಯಂತ ಕೂಡ ಪರಿಸ್ಥಿತಿ ಹೇಗಿದೆ ಅನ್ನೋದರ ನಿರಂತರ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಈ ಫಾರ್ಮಸಿಯನ್ನು ವಿರೋಧಿಸಿ ಮೆಡಿಕಲ್ ಸ್ಟೋರ್ಸ್ ಬಂದ್ ಆಗಿದೆ. ರಾಜ್ಯದಲ್ಲಿ ಮೆಡಿಕಲ್ ಶಾಪ್ಗಳ ಬಂದ್ಗೆ ಕೆಲವು ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದ್ರೆ, ಕೆಲವು ಕಡೆ ಎಂದಿನಂತೆ ಕಾರ್ಯನಿರ್ವಹಿಸೋ ಕೆಲಸ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ಹೃದಯ ಭಾಗದಲ್ಲಿ ಮೆಡಿಕಲ್ ಶಾಪ್ಸ್ ಕ್ಲೋಸ್ ಆಗಿದೆ. ಮೆಜೆಸ್ಟಿಕ್ ಒಂದೇ ಕಡೆ 3 ಮೆಡಿಕಲ್ ಸ್ಟೋರ್ಗಳು ಕೂಡ ಬಂದಾಗಿದೆ. ಇದರ ಪರಿಣಾಮ ಗ್ರಾಹಕರಿಗೆ ತೊಂದರೆ ಉಂಟಾಗ್ತಾ ಇದೆ. ವೈದ್ಯರು ಕೊಟ್ಟಿರುವಂತಹ ರಶೀದಿಯನ್ನ ಹಿಡಿದು ಔಷಧಿ ಬೇಕು ಅಂತ ಕಾಯ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಪಾಪ ಕೆಲವರಿಗೆಲ್ಲ ಮಾಹಿತಿ ಇರಲಿಲ್ಲ ಹಿಂಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಅವರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಎಸೆನ್ಷಿಯಲ್ ಸರ್ವಿಸನ್ನು, ಎಮರ್ಜೆನ್ಸಿ ಸರ್ವಿಸನ್ನು ಬಂದ್ ಮಾಡಿಬಿಟ್ರೆ ಹೇಗೆ ಅನ್ನೋದು ಜನರ ಪ್ರಶ್ನೆ ಆಗ್ತಾ ಇದೆ. ಒನ್ ಡೇ ಡಿಸ್ಟ್ರಪ್ಷನ್ ಕೂಡ ತುಂಬ ಜನರಿಗೆ ಪ್ರಾಬ್ಲಮ್ ಅಂತ ತರುತ್ತೆ ಅನ್ನೋದಕ್ಕೆ ಈಗ ನೋಡಿ, ಒಬ್ಬರು ರೋಗಿ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಗ್ರಾಹಕರು ಕಾಯ್ತಾ ಇರುವಂತಹ ದೃಶ್ಯ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕಂಡು ಬರ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಚಿತ್ರಣ ಕಾಣಿಸ್ತಾ ಇದೆ. ನಾವಾಗಲೇ ಬೆಳಗ್ಗೆ ಹೇಳ್ತಾ ಇದ್ವಿ 10:30ಯಿಂದ 2:30 ಮ್ಯಾಕ್ಸಿಮಮ್ ಗ್ರಾಹಕರು ಬರುವಂತಹ ಸಮಯ. ಯಾಕಂದರೆ ಡಯಾಗ್ನೋಸ್ಟಿಕ್ ಸೆಂಟ್ರು, ಆಮೇಲೆ ಹಾಸ್ಪಿಟಲ್, OPD ಎಲ್ಲವೂ ಕೂಡ ಅಲ್ಲಿ ಅತಿ ಹೆಚ್ಚು ಫುಲ್ ಸ್ವಿಂಗಲ್ಲಿ ಕೆಲಸ ಆಗುತ್ತೆ. ಮೆಡಿಕಲ್ ಸ್ಟೋರ್ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಮೆಡಿಕಲ್ ಸ್ಟೋರ್ಗಳು ಬಂದಾಗಿವೆ. ಒಂದೇ ಕಡೆ ಸುಮಾರು ಒಂದು 3-4 ಮೆಡಿಕಲ್ ಸ್ಟೋರ್ಗಳು ಬಂದಾಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದಾರೆ. ಇವತ್ತು ಆನ್ಲೈನ್ ಮಾರಾಟ ಮಾಡಲಿಕ್ಕೆ, ಅಂದರೆ ಆನ್ಲೈನಲ್ಲಿ ಔಷಧಿ ಮಾರಾಟ ಮಾಡಲಿಕ್ಕೆ ಕಡಿವಾಣ ಹಾಕಬೇಕು ಮತ್ತು ದರ ಏರಿಕೆ ಸಂಬಂಧ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವ ದೃಷ್ಟಿಯಿಂದಾಗಿ ಅಖಿಲ ಭಾರತ ಔಷಧಿ ಮಾರಾಟಗಾರರ ಸಂಘ ಒಂದು ಬಂದ್ಗೆ ಕರೆ ಕೊಟ್ಟಿತ್ತು. ಆ ಕರೆ ಹಿನ್ನೆಲೆಯಲ್ಲಿ ಈ ಒಂದು ಮೆಡಿಕಲ್ ಸ್ಟೋರ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಇದು ಮೊದಲೇ ಜನಸಂದಣಿ ಓಡಾಡುವಂಥ ಪ್ರದೇಶ, ಹಾಗಾಗಿ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಮೆಡಿಕಲ್ ಓಪನ್ ಇದ್ದರೆ ತುಂಬ ಅನುಕೂಲಕರ. ಈಗಾಗಲೇ ಸಾರ್ವಜನಿಕರು ಕೂಡ ಮೆಡಿಕಲ್ ಸ್ಟೋರ್ಗಳ ಮುಂಭಾಗ ಬಂದು ನೋಡಿ ವಾಪಸ್ ಹೋಗುವಂತಹ ಕೆಲಸ ಕೂಡ ಆಗ್ತಾ ಹೋಗ್ತಾ ಇದೆ. ಒಂದು ಮೆಡಿಕಲ್ ಸ್ಟೋರ್ ಆಯಿತು. ಇದು ಆಪೋಸಿಟ್ ರಸ್ತೆಯಲ್ಲಿ ಶ್ರೀಕೃಷ್ಣ ಮೆಡಿಕಲ್ಸ್ ಅಂತೇಳಿ ಒಂದು ಮೆಡಿಕಲ್ ಸ್ಟೋರ್ ಇದೆ, ಅದಕ್ಕೂ ಕೂಡ ಬೀಗ ಬಿದ್ದಿರುವಂಥದ್ದು. ಅದರ ಜೊತೆಗೆ ಇಲ್ಲೇ ಎರಡೆರಡು ಮೆಡಿಕಲ್ ಸ್ಟೋರ್ಗಳು ಬಂದಾಗಿದೆ. ಇನ್ನೊಂದು ನನ್ನ ಬಲಭಾಗದಲ್ಲಿ ಅಮೋಘ ಮೆಡಿಕಲ್ ಸ್ಟೋರ್ ಅಂತ, ಅದು ಕೂಡ ಕ್ಲೋಸ್ ಆಗಿರುವಂಥದ್ದು. ಈ ರೀತಿ ಮೆಡಿಕಲ್ ಸ್ಟೋರ್ಗಳು ಕ್ಲೋಸ್ ಆದರೆ ಸಾರ್ವಜನಿಕರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಮಾತ್ರೆಗಳು ಸೇರಿದಂತೆ ಬೇರೆ ರೀತಿಯ ಔಷಧಿಗಳು ಅವಶ್ಯಕತೆ ಇರುತ್ತೆ. ಹಾಗಾಗಿ ಕ್ಲೋಸ್ ಮಾಡೋದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಅಂತ. ಹಾಗಾಗಿ ಒಂದಷ್ಟು ಜನ ಇಲ್ಲಿ ಇದ್ದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಮೆಡಿಕಲ್ ಸ್ಟೋರ್ಗಳನ್ನು ಇವತ್ತು ಬಂದ್ ಮಾಡಿದ್ದಾರೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ, ತಾವೇನು ಹೇಳ್ತೀರಾ? ಸರ್ ಭಾಳಷ್ಟು ಸ್ವಲ್ಪ ತೊಂದರೆ ಆಗುತ್ತೆ. ಸ್ವಲ್ಪ ಮತ್ತು ಮೆಡಿಸಿನ್ ಬರುತ್ತಿಲ್ಲ. ಸ್ವಲ್ಪ ಶುಗರ್ ಪೇಷಂಟ್ ಇರ್ತಾರೆ, ಆಮೇಲೆ ಹಾರ್ಟ್ ಪೇಷಂಟ್ ಇರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ. ಸರ್ ತಾವೇನು ಮೆಡಿಕಲ್ಗೆ ಬಂದಿದ್ದ, ಏನು ನೋಡಿದಿರಾ? ಇಲ್ಲ 3 ಮೆಡಿಕಲ್ ಸ್ಟೋರ್ಗಳು ಕ್ಲೋಸ್ ಆಗಿವೆ. ಸರ್ ಇವತ್ತಿನ ಪರಿಸ್ಥಿತಿಲಿ ಏನಾಗ್ತಿದೆ ಅಂದರೆ ಎಲ್ಲ ದಿನದಿಂದ ದಿನಕ್ಕೆ ಬೆಲೆಗಳು ಸಹ ಏರಿಕೆ ಆಗ್ತಾ ಇದೆ. ಏರಿಕೆ ಈಗ ಮೆಡಿಷನ್ನು ಸಮಸ್ಯೆಗಳು ಏನಾಗ್ತಿದೆ, ಬೆಲೆ ಏರಿಕೆ ಒಂದು ಭಾಗ, ಇವು ಈ ಥರ ಬಂದ್ ಮಾಡೋದ್ರಿಂದ ಸಾರ್ವಜನಿಕರು ವಿಷ ಕುಡಿಯೋ ಪರಿಸ್ಥಿತಿ ಇವತ್ತು ಆಗ್ತಾ ಇದೆ. ಅಣ್ಣ ನಮಸ್ತೆ. ತಾವು ಏನು ಖರೀದಿ ಮಾಡಲಿಕ್ಕೆ ಬಂದಿದ್ರಿ? ಏನು ಬೇಕಾಗಿತ್ತು? ಒಂದು ಸ್ವಲ್ಪ ಏಟಾಗಿ ಖರೀದಿ ಮಾಡಿ ಬಂದು ಎಲ್ಲ ಮೆಡಿಕಲ್ ಸ್ಟೋರು ಕ್ಲೋಸು. ಅದಕ್ಕೆ ವೇಟಿಂಗ್ ಮಾಡ್ತಾ ನಿಂತಿದ್ದೀವಿ, ತೆಗಿತಾರೋ ಇಲ್ವೋ ಅಂತ. ತಾವೇನಕ್ಕೆ ವೇಟ್ ಮಾಡ್ತಿದ್ರಿ ಸರ್? ಸರ್ ಇದು ಬೆಲೆ ಏರಿಕೆ ಮಾಡಿದರೆ ಕೇಂದ್ರ ಸರ್ಕಾರ ನಾವು ಒಪ್ಪನ, ಆದರೆ ಅಖಿಲ ಭಾರತ ಔಷಧಿ ನಿಯಂತ್ರಕರ ಸಂಘನೇ ಇದನ್ನು ಯಾವುದೇ ರೀತಿ ಏನು ಬಂದ್ ಮಾಡಬಾರ್ದು, ಗ್ರಾಹಕರಿಗೆ ನಾವು ತಲುಪಬೇಕು, ಮತ್ತು ಆಂಬುಲೆನ್ಸ್ ಆಗಲಿ ಏನೇ ತುರ್ತು ಸೇವೆಗಳನ್ನ ನಾವು ಕೊಡಬೇಕು ಅಂತೇಳಿ ಅವರೇ ನಾವು ಬಂದ್ ಮಾಡದೇ ರೀತಿ ಕಪ್ಪು ಪಟ್ಟಿ ಧರಿಸ್ಬಿಟ್ಟು ನಾವು ಮೌನವಾಗಿ ಪ್ರತಿಭಟನೆ ಮಾಡೋಣ ಅಂತ ಅವರೇ ಘೋಷಣೆ ಮಾಡಿದ್ರು. ಆದರೂ ಈ ಥರ ಬಂದ್ ಮಾಡಿರೋದು ಯಾಕೆ ಅಂತ ಹೇಳ್ಬಿಟ್ಟು ನಮಗೆ ಇದಾಗ್ತಾ ಇಲ್ಲ. ನೀವು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀವಿ, ಇಟ್ಕೊಂಡು ಔಷಧಿಗೋಸ್ಕರ. ಅಂಗಡಿಗಳು ಬಂದಾಗುತ್ತೆ, ವೇಟಿಂಗ್ ಇವಾಗ ತೆಗಿತಾರೆ, ಮಧ್ಯಾಹ್ನ ತೆಗಿತಾರೆ, ವೇಟಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೆಡಿಕಲ್ ಸ್ಟೋರ್ಗಳ ಮುಂಭಾಗ ಜನ ಅವಾಗ ಓಪನ್ ಮಾಡ್ತಾರೆ, ಹೀಗೆ ಓಪನ್ ಮಾಡ್ತಾರೆ ಅಂತೇಳಿ ವೆಯ್ಟ್ ಮಾಡ್ತಾ ಇರುವಂಥದ್ದು. ಆದರೆ ಓಪನ್ ಮಾಡಿಲ್ಲ. ಹಾಗಾಗಿ ಔಷಧಿ ಬೇಕು ಅಂತೇಳಿ ಮೆಡಿಕಲ್ ಸ್ಟೋರ್ಗಳಿಗೆ ಬಂದಂಥವ್ರು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡಗಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು.